ಆಂಕರಿಂಗು ಡ್ಯಾನ್ಸಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ವ್ಯಕ್ತಿ ಸಾಮಾನ್ಯವಾಗಿದ್ದಾರೆ ಅಂತ ಯಾರನ್ನು ಅನ್ಯತ ಭಾವಿಸಬೇಡಿ. ಇವ್ರು ಮಾಡಿರೋಂಥ ಕೆಲಸಗಳು ಬೇಕಾದಷ್ಟಿದೆ. ಯಾಕೆಂದ್ರೆ ರಾಜ್ಕುಮಾರ್ ಕುಟುಂಬದವ್ರನ್ನ ಉಸಿರಾಗಿ ಇಟ್ಕೊಂಡು ಜೀವಿಸ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅಂದ್ರೆ ಇವರ ಆರಾಧ್ಯ ದೈವ. ಯಾಕೆಂದ್ರೆ ಯಾವುದೇ ಒಂದು ಸ್ಟೇಜ್ ಹೋದ್ರು ಅವ್ರು ಡ್ಯಾನ್ಸ್ ಮಾಡದಂತೆ ಇವರು ಸ್ಟೇಜಿಂದ ಕೆಳಗಡೆ ಇಳಿಯಲ್ಲ. ಥ್ಯಾಂಕ್ ಯು ಸರ್. ನಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರುತ್ತಾ. ಇನ್ನೂ ದೇವ್ರು ನಿಮ್ಮನ್ನ ಎತ್ತರ ಕರ್ಕೊಂಡು ಹೋಗ್ಲಿ. ಯಾಕೆಂತಂದ್ರೆ ಯಾರು ಕೈ ಬಿಟ್ರು ಆ ಭಗವಂತ ಕೈ ಬಿಡಲ್ಲ. ಕಲಾ ಸರಸ್ವತಿ ನಿಮ್ಗೆ ಹೊಂದಿದ್ದಾರೆ. ಖಂಡಿತ ಒಂದು ದಾರಿ ತೋರಿಸ್ತಾರೆ ಸರ್. ನನ್ನ ಹೆಸರು ಕಾಶಿನಾಥ್ ಅಂತ. ನಾನು ರೈಲ್ವೇಸಲ್ಲಿ ಇಂಜಿನಿಯರ್ ಆಗಿದ್ದೆ. ಹಾಗೆ ಹವ್ಯಾಸದಿಂದ ಗಾಯಕನಾಗಿ ಹಾಗೂ ಚಲನಚಿತ್ರ ನಟಿಸಿದ್ದೀನಿ ಹಾಗೂ ಸೀರಿಯಲ್ಗಳಲ್ಲಿ ನಟಿಸಿದ್ದೀನಿ. ಇಂದು ರಾಜ್ ಅವರ ಒಂದು ಕಾರ್ಯಕ್ರಮಕ್ಕೆ ಬಂದೆ. ರಾಜು ಉತ್ತಮವಾದಂತಹ ನೃತ್ಯ ನಿಯೋಜಕ. ಈಗಾಗಲೇ 2ನೇ ಕಾರ್ಯಕ್ರಮ ನಡೆಸ್ತಾ ಇದ್ದಾನೆ. ಬಹಳ ಅದ್ಧೂರಿಯಾಗಿ ನಡೆಸ್ತಾ ಇದ್ದಾನೆ. ಅವನಿಗೆ ಎಲ್ಲ ರೀತಿಯ ಒಂದು ಸಪೋರ್ಟು ಪ್ರತಿಯೊಂದು ಕಲಾವಿದರ ಸಿಗ್ತಾ ಇದೆ. ಮುಂದಿನ ಒಂದು ಏಳಿಗೆಗೆ ಅವರಿಗೆ ಭಗವಂತನ ಪ್ರಾರ್ಥಿಸ್ತೀನಿ ಒಳ್ಳೆಯದಾಗಲಿ ಅಂತ. ಹಾಗೆ ನಾನು ಕೂಡ ಮೊದಲು ಬಂದಾಗ ಏನಪ್ಪ ನಡೆಸ್ತಾ ಇದ್ದಾರೆ ಪರವಾಗಿಲ್ಲ ಪಾಪ ಏನು ನಡೆಸ್ತಾನೋ ಗೊತ್ತಿಲ್ಲವಲ್ಲ, ಹೊಸಭಾವನ ಅದರಲ್ಲಿ. ಈಗ 2ನೇ ಸತಿ ನೋಡಿದಾಗ ಭಾಳಷ್ಟು ಒಳ್ಳೊಳ್ಳೆ ಗಾಯಕರು ಬಂದಿದ್ದಾರೆ. ಇವತ್ತು ಕಾರ್ಯಕ್ರಮ ನಡೀತಾ ಇದೆ, ಅದ್ಧೂರಿಯಾಗಿ ನಡೀತಾ ಇದೆ. ಅವ್ರಿಗೆ ಒಳ್ಳೆಯದಾಗಲಿ. ಮತ್ತಿನ ಮುಂದಿನ ಒಂದು ಕಾಲದಲ್ಲಿ ಅವರಿಗೆ ಉತ್ತಮವಾದ ಚಲನಚಿತ್ರಗಳು ಸಿಗಲಿ ನೃತ್ಯ ನಿಯೋಜನೆ ಮಾಡೋದಕ್ಕೆ ಅಂತ ನಾನು ಹಾರೈಸ್ತೀನಿ. ಹಾಗೆ ಇವತ್ತು ನಡೀತಾ ಇರೋ ಕಾರ್ಯಕ್ರಮ ಈಗಾಗಲೇ ಎಲ್ಲರಿಗೂ ಪ್ರಶಸ್ತಿ ಇದನ್ನು ಕೊಟ್ಟಿದ್ದಾರೆ, ಎಲ್ಲ ಸರ್ಟಿಫಿಕೇಟ್ಸು ಅದು ಇದು ಎಲ್ಲರಿಗೂ ಬಹಳ ಅದ್ಧೂರಿಯಾಗಿ ಸ್ಕ್ರೀನೆಲ್ಲ ಹಾಕಿ ಬರೋ ಕಲಾವಿದರಿಗೆ ಮನಸ್ಸು ತುಂಬಿ ಬರುವಂಥ ಒಂದು ಸನ್ನಿವೇಶನ ಹುಟ್ಟುಹಾಕಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಈ ಡ್ಯಾನ್ಸ್ ರಾಜ ಈ ಕರೋಕೆ ಕಾರ್ಯಕ್ರಮ ಇವತ್ತು ನಡೀತಾ ಇರೋದು ತುಂಬ ಸಂತೋಷ ತಂದಿದೆ. ಇವರು ರಾಜ್ದೇವ್ ಅವರು ಸುಮಾರು 150ಕ್ಕೂ ಹೆಚ್ಚು ಫಿಲಮ್ಗಳಲ್ಲಿ ಅದು ಕೊರಿಯೋಗ್ರಾಫರ್ ಅವರು ಮಾಡಿದ್ದಾರೆ. ಡ್ಯಾನ್ಸ್ ಮಾಸ್ಟರ್ ಅಂತ ಪ್ರಸಿದ್ಧಿಯಾಗಿದ್ದಾರೆ. ಈ ಫೀಲ್ಡಿಗೆ ಈ ಸಂಗೀತ ಫೀಲ್ಡ್ಗೆ ಯಾವುದು ಹೊಸದು. ಇದು 2ನೇ ಕಾರ್ಯಕ್ರಮ ತುಂಬ ಸೊಗಸಾಗಿ ಮಾಡಿದ್ದಾರೆ. ಅದಕ್ಕೆಲ್ಲ ನಾವೆಲ್ಲ ಕೈ ಜೋಡಿಸಿದ್ದೀವಿ. ಇದೇ ರೀತಿ ಅವರು ಇದು ಒಂದು ಕರೋಕೆ ಗಾಯನ ಏನಿದೆ ಇದು ಇತ್ತೀಚೆಗೆ ತುಂಬ ಟ್ರೆಂಡಾಗಿ ಬರ್ತಾಯಿದೆ. ಇದು ಹೀಗೆ ಮುಂದುವರಿಲಿ. ಎಲ್ಲ ಗಾಯಕರುಗಳಿಗೆ ಯಾರು ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಒಂದು ಹಾಡೋ ಅಂಥ ಒಂದು ಸೌಭಾಗ್ಯ ಸಿಗಲಿ. ಮುಂದೆ ಅವರು ದೊಡ್ಡ ಮಟ್ಟದಲ್ಲಿ ಗಾಯಕರಾಗಿ ಬೆಳೀಲಿ ಅನ್ನೋದೇ ನಮ್ಮ ಎಲ್ಲರ ಉದ್ದೇಶ. ನಾನು ಸಾಹಿತಿಯಾಗಿ ಅವ್ರಿಗೆ ಕೈ ಜೋಡಿಸಿದ್ದೀನಿ. ನನಗೂ ಅವರು 2 ಫಿಲಮಲ್ಲಿ ಹಾಡುಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಈ ಮೂಲಕ ತುಂಬು ಹೃದಯದ ಧನ್ಯವಾದವನ್ನು ತಿಳಿಸ್ತೀನಿ. ನನ್ನ ಹೆಸರು ಕನ್ನಡ ದಿನೇಶ್ ಅಂತ. ಬೇಸಿಕಲಿ ಕನ್ನಡ ಪರ ಹೋರಾಟಗಾರ ಮತ್ತು ಚಲನಚಿತ್ರಗಳು ಸಹ ನಡೆಸಿದ್ದೀನಿ. ಹಲವಾರು ನಿರ್ದೇಶಕರ ಜೊತೆ ನಿರ್ದೇಶನಗೂ ಕೆಲಸ ಮಾಡಿ ಸಹ ನಿರ್ದೇಶಕನಾಗಿ ನನ್ನದೇ ಒಂದು 2-3 ಶಾರ್ಟ್ ಮೂವಿ ತೆಗೆದಿದ್ದೀನಿ. ನನ್ನ ಬಗ್ಗೆ ಇಷ್ಟು ಸಾಕು ಅನಿಸುತ್ತೆ. ಇವತ್ತು ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥದ್ದು ನಮ್ಮ ಡ್ಯಾನ್ಸ್ ಮಾಸ್ಟರ್ ರಾಜು.
ನಾನು 1990 ನಾನು ಚಲನಚಿತ್ರರಂಗ ಬಿಟ್ಟು ಆಚೆ ಬಂದಾಗ ಅವ್ರು ಎಂಟ್ರಿ ಕೊಟ್ಟಿದ್ದರು. ಈ ಸಣ್ಣ ಹುಡುಗ ಏನಪ್ಪ ಮಾಡ್ತಾನೆ ಅಂದ್ಕೊಂಡು ನೋಡಿದ್ರೆ ಕಣ್ಬಿಟ್ಟು ತೆಗೆಯೋದ್ರೊಳಗೆ ಮಹತ್ತರವಾದ ಸಾಧನೆ ಮಾಡಿದ್ದಾರೆ. ಇವರ ಒಂದು ಸಾಧನೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಪರಭಾಷಾ ಚಿತ್ರ ತಮಿಳುನಾಡು ಸಹ ಮೊನ್ನೆ ಒಂದು ನೃತ್ಯ ನಿರ್ದೇಶನ ಮಾಡಿ 6 ಪ್ರಶಸ್ತಿನ ತೊಗೊಂಬಂದಿದ್ದಾರೆ. ಇದೇ ಥರ ಪ್ರಶಸ್ತಿಗಳು ಇನ್ನೂ ಸಿಕ್ಕಲಿ, ಇನ್ನೂ ಅವಕಾಶ ಲಭಿಸಲಿ. ಅದ್ರ ಜೊತೆಗೆ ಚಲನಚಿತ್ರ ನಿರ್ದೇಶಕರು ಸಹ ಇವರು 5 ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ, 6ನೇ ಚಿತ್ರ ನಿರ್ದೇಶನ ಕೊಟ್ಟಿದ್ದಾರೆ. ಅವರಿಗೆ ನಿಜಕ್ಕೂ ಶುಭವಾಗಲಿ. ಅದೇ ರೀತಿ ಈ ರೀತಿ ಕರೋಕೆ ಕಾರ್ಯಕ್ರಮಗಳನ್ನ ಮಾಡಿ ಉದಯೋನ್ಮುಖ ಗಾಯಕರಿಗೆ ಒಂದು ವೇದಿಕೆ ಕಲ್ಪಿಸ್ಕೊಡ್ತಾ ಇದ್ದಾರೆ. ಅದಕ್ಕೂ ನಾವು ತುಂಬ ಸಂತೋಷ ಪಡಬೇಕು. ಯಾಕೆಂದ್ರೆ ಇವತ್ತು ದಿವಸದಲ್ಲಿ ಹಾಡು ಹೇಳೋರು ತುಂಬ ಜನ ಇದ್ದಾರೆ, ಕಲಾವಿದರು ತುಂಬ ಜನ ಇದ್ದಾರೆ, ಅವರಿಗೆ ವೇದಿಕೆ ಸಿಗೋದೇ ಕಷ್ಟ ಇರುತ್ತೆ. ಅಂಥ ವೇದಿಕೆಯನ್ನು ಕಲ್ಪಿಸ್ಕೊಡ್ತಿರ್ತಕ್ಕಂಥ ರಾಜು ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಯಾರೂ ಅಕ್ಕಪಕ್ಕದವ್ರು ಕೆಟ್ಕೊಂಡು ಬೀಳದೆ, ಯಾವುದೂ ಚಮಚಾಗಿರಿ ಒಳಗಾಗಿದೆ, ಇವರು ನಿಜಕ್ಕೂ ಎತ್ತರಕ್ಕೆ ಮುಗಿಲೆತ್ತಕ್ಕೆ ಬೆಳೀಲಿ ಅಂತ ಹೇಳ್ತಾ ನಾನು ಕನ್ನಡ ದಿನೇಶ್ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಾರ್ದನ್, ಜೂನಿಯರ್ ವಿಷ್ಣುವರ್ಧನ್ ಅಂತ ನನಗೆ ಕರೀತಾರೆ, ನಿಮಗೆ ಗೊತ್ತಿದೆ. ನಮ್ಮ ಇಂದಿನ ಕಾರ್ಯಕ್ರಮ ಡ್ಯಾನ್ಸರ್ ರಾಜದೇವ್ ಅವರದಿಂದ ನಡೀತಾ ಇರೋದು. ಡ್ಯಾನ್ಸ್ ರಾಜ ಗಾನಲೋಕ ಎಂಬ ಗಾಯನ, ಕರೋಕೆ ಗಾಯನ ನಡೀತಾ ಇದೆ. ನಮ್ಮ ಈ ಕರೋಕೆ ಗಾಯನದಲ್ಲಿ ಎಲ್ಲ ಸಿಂಗರ್ಸ್ಗಳು ಬಂದು ಅದ್ಭುತವಾಗಿ ಹಾಡಿ ಕುಣಿದು ನಲಿದು ಎಂಜಾಯ್ ಮಾಡ್ತಾಯಿದ್ದಾರೆ. ಇದು ಇವರ 2ನೇ ಕಾರ್ಯಕ್ರಮ. ಇದೇ ರೀತಿ ಮುಂದೆ ಇವರು ರಾಜದೇವ್ ಅವರು ತುಂಬ ಯಶಸ್ವಿ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳಲಿ ಅಂತ ಹಾರೈಸ್ತಾ, ನೀವು ಎಲ್ಲರೂ ಸಪೋರ್ಟ್ ಮಾಡೋಣ, ಬನ್ನಿ ಹಾಡೋಣ, ಎಂಜಾಯ್ ಮಾಡೋಣ. ಡ್ಯಾನ್ಸರ್ ರಾಜ್ ಇವರ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಯಶಸ್ವಿ ಆಗ್ತಾ ಇದೆ. ನಾವು ಕಣ್ಣಾರೆ ನೋಡಿದ್ದೀವಿ, ತುಂಬ ಖುಷಿಯಾಗಿದೆ. ಅವರಿಗೆ ಶುಭವನ್ನು ಹಾರೈಸ್ತಾ ನಮ್ಮದು ಇನ್ನೊಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಅದಕ್ಕೆ ಕೂಡ ಅವ್ರನ್ನ ಆಹ್ವಾನ ಮಾಡಲಿಕ್ಕೋಸ್ಕರವಾಗಿ ಈ ಒಂದು ಇನ್ವಿಟೇಷನನ್ನು ಶ್ರೀಯುತ ರಾಜರವರಿಗೆ, ಡ್ಯಾನ್ಸರ್ ರಾಜರವರಿಗೆ ಕೊಟ್ಟು ಆಹ್ವಾನ ಮಾಡ್ತಾಯಿದ್ದೀನಿ. ಶ್ರೀಮತಿ ಸೀಮಾ ಸಂಗೀತ ಮತ್ತು ಸಾಂಸ್ಕೃತಿಕ ಕಲಾಕೇಂದ್ರ ವತಿಯಿಂದ ನಾವು ಡಾಕ್ಟರ್ ವಿಷ್ಣುವರ್ಧನ್ ಇವರ ಒಂದು ಹುಟ್ಟುಹಬ್ಬ ಆಚರಣೆಯನ್ನು ಪುಟ್ಟಣ್ಣ ಚೆಟ್ಟಿ ಟೌನ್ ಹಾಲ್ನಲ್ಲಿ ಸೆಪ್ಟೆಂಬರ್ 22ನೇ ತಾರೀಕು ಭಾನುವಾರದಂದು ಆಚರಣೆ ಮಾಡ್ತಾಯಿದ್ವಿ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೋರ್ಕೊಳ್ತಾ ಇದ್ದೇನೆ. ಹಾಗೂ ನಿಮ್ಮ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಲೆಂದು ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಬಿಗ್ ಬ್ರದರ್ ಆದಂಥ ಡ್ಯಾನ್ಸ್ ರಾಜ ಅವರು, ಇದು 2ನೇ ಇವೆಂಟ್ ಅವ್ರದ್ದು. ಮೊದಲನೇ ಕಾರ್ಯಕ್ರಮಕ್ಕೂ ನಾವು ಬಂದು ಆಗಮಿಸಿದ್ವಿ, ಯಶಸ್ವಿ ಆಯಿತು. ಅದೇ ರೀತಿ 2ನೇ ಕಾರ್ಯಕ್ರಮಕ್ಕೂ ಲಲಿತಾದ್ರಿ ಆಡಿಟೋರಿಯಂಗೆ ಬಂದಿದ್ದೀವಿ, ಇದು ಕೂಡ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ನಮ್ಮ ಇದೇ ಥರ ಅಣ್ಣ ಅವರು ಯಶಸ್ವಿ ಆಗಲಿ. ಆಲ್ ದ ಬೆಸ್ಟ್ ಅಣ್ಣ. 1 ಸೆಕೆಂಡ್. ಇನ್ನು ಮುಂದಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಸಪೋರ್ಟಿಂಗ್ ಇದ್ದೇ ಇರುತ್ತೆ. ಮತ್ತು ಅದಲ್ಲದಂತೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆದ ಜೂನಿಯರ್ ವಿಷ್ಣುವರ್ಧನ್ ಅಂತ ಹೆಸರು ಪಡೆದಿರುವಂಥ, ಖ್ಯಾತಿಯಾಗಿರುವಂಥ ಜೂನಿಯರ್ ವಿಷ್ಣುವರ್ಧನ್ ಸರ್ ಮತ್ತು ಭರದ್ವಾಜ್ ಜನಾರ್ದನ್ ಅವ್ರ ಕಡೆಯಿಂದನೂ ಕೂಡ ನಮ್ಗೆ ತುಂಬ ಒಂದು ಹೇಳ್ಬೇಕು ಅಂದ್ರೆ ಖುಷಿ ಆಗುತ್ತೆ. ಯಾರೇ ಒಂದು ಇವೆಂಟ್ ಮಾಡಬೇಕಾದ್ರೂ, ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಇವರು ಒಂದು ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಂಡು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಇನ್ನೂ ನನಗೆ ಪರಿಚಯ ಆಗೋಕ್ಕಿಂತ ಮುಂಚೆನೂ ಕೂಡ ಹಲವಾರು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಒಳ್ಳೆಯ ಹೆಸರು ಮಾಡಿದ್ದಾರೆ. ಅದೇ ರೀತಿ ಇವಾಗ ನಮಗೂ ಕೂಡ ಲಾಸ್ಟ್ ಟೈಮ್ ನಾವು ಮೈಸೂರಿನಲ್ಲಿ ಒಂದು ಉದ್ಬೂರು ಗೇಟ್ ಹತ್ರ ವಿಷ್ಣು ಸರ್ ಸ್ಮಾರಕ ಭವನದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ತುಂಬಾ ಸಪೋರ್ಟಿವ್ ಆಗಿ ಮಾಡಿದ್ರು ನಮ್ಗೆ. ಅದು ತುಂಬ ರಾಜ್ಯ ಮಟ್ಟದಲ್ಲಿ ಯಶಸ್ವಿ ಆಯಿತು. ಅದೇ ರೀತಿ ನಾವು ಇದೇ ಕಾರ್ಯಕ್ರಮನ 2ನೇದು ಬಂದು ಸೆಪ್ಟೆಂಬರ್ 22 ವಿಷ್ಣುವರ್ಧನ್ ಅವರ 74 ಬರ್ತ್ಡೇ ಪ್ರಯುಕ್ತ ನಾವು ಚೆಟ್ಟಿ ಅಣ್ಣ ಸರ್, ಪುಟ್ಟಣ್ಣ ಚೆಟ್ಟಿ ಟೌನ್ ಹಾಲ್ನಲ್ಲಿ ನಾವು ಮಾಡ್ತಾಯಿದ್ದೀವಿ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 22. ಇದೇ ರೀತಿ ಬಂದು ನಮ್ಗೆ ಸಪೋರ್ಟು ಸಹಕಾರ ನೀಡಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಸೌಮ್ಯ ಅಂತ. ನನಗೆ ಸಪೋರ್ಟ್ ಆಗಿರೋಂಥ ಶ್ರೀಯುತ ಮಂಜುನಾಥ್ ಸರು, ನಮ್ಮದು ಇದೇ ರೀತಿ ಸೇವೆಗಳು ನಡೀತಾನೆ ಇರುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. 1 ಸೆಕೆಂಡ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಡ್ಯಾನ್ಸ್ ರಾಜ ಗಾನಲೋಕದಿಂದ ಬಂದಿರುವಂಥ ನಮ್ಮ ಮಂಜು ಸಾರು ಮತ್ತು ಸೀಮಾ ಮೇಡಮ್ ಅವರು ಮತ್ತು ಜನಾರ್ದನ್ ಸಾರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರು ಬಂದು ನಮಗೆ ಯಶಸ್ವಿ ಮಾಡಿದ್ದಾರೆ. ಅವ್ರು ಬಂದಿದ್ದೇ ನಂಗೆ ತುಂಬ ಸಂತೋಷ. ಊರಿಂದ ಬಂದಿರೋದು ಅವರು, ಒಳ್ಳೆ ನರಸೀಪುರದಿಂದ ನಮಗೋಸ್ಕರ ಅಲ್ಲಿಂದ ಇದು ಮಾಡಿಕೊಂಡು ಬಂದು ಇವತ್ತು ನಮ್ಮ ಕಾರ್ಯಕ್ರಮ ನೋಡಿ ಯಶಸ್ಸು ಮಾಡಿ ಅವ್ರು ಇವತ್ತು ನನಗೆ ತುಂಬ ಹಾರೈಸಿದ್ದಾರೆ. ನಾನು ಅದಕ್ಕೆ ತುಂಬ ಥ್ಯಾಂಕ್ಸ್ ಕೇಳ್ತೀನಿ. ಅವ್ರ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ. ಅವರು ಟೌನ್ ಹಾಲಲ್ಲಿ ಮಾಡ್ತಾಯಿದ್ದಾರೆ. ಟೌನಲ್ಲಿ 22/8/9 ಕಾರ್ಯಕ್ರಮ ನಮ್ಮ ಟೌನ್ ಹಾಲಲ್ಲಿ ಮಾಡ್ತಾಯಿದ್ದಾರೆ. ದಯವಿಟ್ಟು ಎಲ್ಲರೂ ಆಗಮಿಸಬೇಕು ಅಂದ್ಬಿಟ್ಟು ನನ್ನ ಕೋರಿಕೆ.
ಹಾಯ್ ಹಲೋ ನಮಸ್ಕಾರ. ನಾನು ಅನನ್ಯ ಸಿಂಗ್ ಅಂತ. ಇವತ್ತು 28/7/2024 ಅಂಜನಾದ್ರಿಲಿ ಡ್ಯಾನ್ಸ್ ರಾಜ ಗಾನಲೋಕ ಕಾರ್ಯಕ್ರಮನ ರಾಜು ಸರ್ ಅವರು ಹಮ್ಮಿಕೊಂಡಿದ್ದಾರೆ. ಇದು ಲಲಿತಾ ಅಂಜನಾದ್ರಿ ಫಸ್ಟ್ ಇತ್ತು, ಈಗ ಲಲಿತಾ ಆಡಿಟೋರಿಯಂ ಅಂತ ಈ ಆಡಿಟೋರಿಯಮಲ್ಲಿ ನಡೀತಾ ಇದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಈ ಅಂಜನಾದ್ರಿಲಿ ಒಂದು ಡ್ಯಾನ್ಸ್ ಕ್ಲಾಸು ಕರೋಕೆ ಕ್ಲಾಸ್ ಎರಡೂ ಶುರು ಮಾಡಿದ್ದಾರೆ. ಒಳ್ಳೊಳ್ಳೆ ಕಲಾವಿದರು ಇದರಿಂದ ಹೊರಹೊಮ್ಮಲಿ ಅನ್ನೋದು ಒಂದು ಆಶಯ ಇದ್ರ ಹಿಂದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಡ್ಯಾನ್ಸ್ ಕ್ಲಾಸಿಗೆ ಹಾಗೂ ಕರೋಕೆ ಕ್ಲಾಸಿಗೆ ಸೇರಿಕೊಂಡ್ರೆ ತಮ್ಮೊಳಗಿರೋ ಕಲೆನ ಒಂದು ಒಳ್ಳೆ ರೀತಿಲಿ ಪರ್ಫಾಮೆನ್ಸ್ ಮಾಡಿ ಪ್ರಸ್ತುತಪಡಿಸೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ ಅಂತ ನನ್ನ ಅನಿಸಿಕೆ. ನಾನು ಇಲ್ಲಿ ಹಾಡೋದು ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತಾಯಿದ್ದೀನಿ. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೀವು ಎಲ್ಲ ಸೇರಿ ಎಂಜಾಯ್ ಮಾಡೋಣ, ಹಾಡೋಣ, ನಲಿಯೋಣ. ಈ ಒಂದು ಸಂಸಾರದ ಜಂಜಾಟದಿಂದ ಹೊರಗೆ ಬರೋದಕ್ಕೆ ಇದು ಒಂದು ಒಳ್ಳೆ ಮೆಡಿಸನ್. ಮ್ಯೂಸಿಕ್ ಈಸ್ ದ ಬೆಸ್ಟ್ ಮೆಡಿಸನ್ ಆಫ್ ಆಲ್ ಅವರ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮ್ಮ ರಾಜು ಡ್ಯಾನ್ಸ್ ಮಾಸ್ಟರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಿರತಕ್ಕಂಥ ಡ್ಯಾನ್ಸ್ ರಾಜ ಗಾನಲೋಕ ಎಂಬ ಒಂದು ವೇದಿಕೆ ತುಂಬ ಅತ್ಯುತ್ತಮ ವೇದಿಕೆ. ಇದು ನವಪ್ರತಿಗಳು, ಎಷ್ಟೋ ಜನ ಪ್ರತಿಭೆಗಳು ಹುಟ್ಟಾಕುವಂಥ ಒಂದು ವೇದಿಕೆಯನ್ನು ಮಾಡಿದ್ದಾರೆ. ಖಂಡಿತ ಇದರಿಂದ ಸುಮಾರು ಜನ ಕಲಾವಿದರುಗಳು ನಮ್ಮ ಕರ್ನಾಟಕ ಚಲನಚಿತ್ರ ರಂಗಕ್ಕೆ ಪಾದಾರ್ಪಣೆ ಮಾಡಲಿ, ಎಲ್ಲ ರಂಗಕ್ಕೂ ಪಾದಾರ್ಪಣೆ ಮಾಡಲಿ ಅಂತ, ಒಳ್ಳೆ ರೀತಿಯಲ್ಲಿ ಪಾದಾರ್ಪಣೆ ಮಾಡಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದಿರೋರಂಥ ಅಕ್ಕ ತಂಗಿರಾಗಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಗಾನಲೋಕ ಡ್ಯಾನ್ಸ್ ರಾಜ ಗಾನಲೋಕದಲ್ಲಿ ಎಲ್ಲರೂ ಬಂದು ತೇಲಾಡ್ಬಿಟ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮ ಎಲ್ಲ ಮೂಡಿ ಬರೋಂಗೆ ಚೆನ್ನಾಗಿ ನಮ್ಮ ಕಾರ್ಯಕ್ರಮ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಇಲ್ಲಿ ಬಂದಿರೋರು ಎಲ್ಲರಿಗೂ ನನಗೆ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಅಣ್ಣ ತಂಗಿರಾಗಲಿ, ಅಕ್ಕ ತಂಗಿರಾಗಲಿ, ಎಲ್ಲರಿಗೂ ಆಗಲಿ, ಕಲಾ ಬಂಧುಗಳಿಗಾಗಲಿ ನನ್ನ ಅಭಿನಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಯ್, ನಮಸ್ತೆ ಎಲ್ಲರಿಗೂ. ಡ್ಯಾನ್ಸ್ ರಾಜ ಗಾನಲೋಕಕ್ಕೆ ಎಲ್ಲರಿಗೂ ವೆಲ್ಕಮ್. ಇಲ್ಲಿ ನಾವು ಸಂಗೀತ ಕಲಿಯೋಕ್ಕೆ ಅಂತ ಬರ್ತಿದ್ದೀವಿ ಮತ್ತು ಡ್ಯಾನ್ಸು ಕಲಿತಾ ಇದ್ದೀವಿ. ನಮ್ಮ ಡ್ಯಾನ್ಸ್ ಮಾಸ್ಟ್ರು ತುಂಬ ಚೆನ್ನಾಗಿ ನಮಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾರೆ. ಅಟ್ಲೀಸ್ಟ್ ಸ್ವಲ್ಪ ಆದರೂ ಗೊತ್ತಿರೋರಿಗೆ ಹೇಳ್ಕೊಡೋದು ತುಂಬ ಈಸಿ. ಬಟ್ ನಾವೆಲ್ಲ ಹೊಸ ಸ್ಟೂಡೆಂಟ್, ಅವ್ರಿಗೆ ಒಂದು ಸ್ವಲ್ಪ ಕೂಡ ಗೊತ್ತಿಲ್ಲದಿದ್ರು ಇಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಡ್ತಿದ್ದಾರೆ. ತುಂಬ ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗಿಂದ ಸಾಯಂಕಾಲ ತನಕ ಏನಿಲ್ಲಿ ಕಾರ್ಯಕ್ರಮ ನಡೀತು, ಒಂದು ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಡ್ಯಾನ್ಸ್ ಗುರುಗಳಾದಂತಹ ಡ್ಯಾನ್ಸ್ ರಾಜ್ ಸರ್ ಇಷ್ಟೊಂದು ಅಭಿಮಾನಿಗಳನ್ನು ಹೊಂದಿ ಇಷ್ಟೊಂದು ಜನರುಗಳನ್ನು ಒಟ್ಟು ಮಾಡೋದು ಅದು ಬಹಳ ದೊಡ್ಡ ಸಾಧನೆ. ಹೌದು, ಅಂಥದ್ರಲ್ಲಿ ಅವರು ಡ್ಯಾನ್ಸನ್ನು ಕಲಿಸಿ ಹಾಗೆ ಸಂಗೀತದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಸ್ನೇಹಿತರನ್ನು ಸಂಪಾದಿಸಿ ಆ ಸ್ನೇಹಿತರನ್ನು ಕೂಡ ಇಲ್ಲಿ ಕರೆತಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ಹಾಗೆ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಸಂಗೀತಗಾರರು, ಕಲಾವಿದರು ಅತ್ಯುತ್ತಮ ಸಂಗೀತಗಳ ಪ್ರೋಗ್ರಾಮ್ಗಳನ್ನು ನೀಡಿ ಎಲ್ಲರ ಜನಮನ್ನಣೆಗಳನ್ನು ಗಳಿಸಿ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡೋದಕ್ಕೆ ಅವರ ಪಾತ್ರ ಕೂಡ ದೊಡ್ಡದು ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂದಿದ್ದು, ಮುಂದಿನ ದಿನಗಳಲ್ಲಿ ಇವರ ಒಂದು ಕಾರ್ಯಕ್ರಮ ಇನ್ನೂ ಜರಗಲಿ, ಇನ್ನೂ ಮೂಡಿ ಬರಲಿ ಅಂತ ಆಶಿಸ್ತಾ, ದೇವರು ಆರೋಗ್ಯ ಆಯುಷ್ಯನ್ನು ಕೊಟ್ಟು ಅವರನ್ನು ಕಾಪಾಡಲಿ ಅಂತ ಹೇಳ್ಕೊಂಡು ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಒಂದು ಆಡಿಟೋರಿಯಂನಲ್ಲಿ ನಿಜಕ್ಕೂ ಮೇಡಮ್ ಅವರು ತುಂಬ ಸೊಗಸಾಗಿ ಅಚ್ಚುಕಟ್ಟಾಗಿ ಒಂದು ಆಡಿಟೋರಿಯಂನ ನಿರ್ವಹಿಸ್ತಾ ಇದ್ದಾರೆ. ಮೊದಲು ಅದಕ್ಕೆ ಅವ್ರಿಗೆ ಅಭಿನಂದನೆ ಹೇಳಬೇಕು. ಈ ಮಗುನ ನೋಡಿದಾಗ ತುಂಬ ಟ್ಯಾಲೆಂಟ್ ಇದೆ ಅಂತ ಅಂದ್ಕೊಂಡೆ ಫಸ್ಟ್ ನೋಡಿದಾಗ. ಬಟ್ ಆ ಮೇಡಮ್ಗೆ ಹೇಳಿದೆ, ಮೇಡಮ್ ಅವ್ರಿಗೆ ಪ್ರೋತ್ಸಾಹ ಕೊಡಿ, ತುಂಬ ಚೆನ್ನಾಗಿ ಹೇಳ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ. ತುಂಬ ಚೆನ್ನಾಗಿ ಕಲ್ತಿದ್ಯಮ್ಮ. ಇನ್ನು ಡ್ಯಾನ್ಸ್ ರಾಜ ಅಂತ ಮಾಸ್ಟರ್ ಹತ್ರ ಕಲಿಬೇಕು ಅಂದರೆ ನಿಜಕ್ಕೂ ವಿದ್ಯಾರ್ಥಿಗಳು ಪುಣ್ಯ ಮಾಡಿರಬೇಕು. ಯಾಕೆ ಅಂದರೆ ಇವತ್ತು ಕಾಸಿಗೋಸ್ಕರನೇ ಎಲ್ಲ ಹೇಳ್ಕೊಡೋದು ಜಾಸ್ತಿ ಇರಬೇಕಾದ್ರೆ ಹಣಕಾಸಿಗೆ ಆಸೆ ಬಿಟ್ಟು ಅತಿ ಕಡಿಮೆ ದುಡ್ಡು ಸಹ ಅಥವಾ ಬಡವ್ರಿಗೆ ಸಹ ನೃತ್ಯ ಹೇಳ್ಕೊಡ್ತಕ್ಕಂಥ ಯಾವುದೋ ಮಾಸ್ಟ್ರು ಬೆಂಗಳೂರಿನಲ್ಲಿ ಇದ್ದಾರೆ ಅಂದರೆ ನಮ್ಮ ಡ್ಯಾನ್ಸ್ ಮಾಸ್ಟ್ರು ಮಾತಾನೆ. ಡ್ಯಾನ್ಸ್ ರಾಜ ಮಾಸ್ಟ್ರು ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ನಾವೆಲ್ಲ ನೆನೆಸ್ಕೋಬೋದಂಥ ವ್ಯಕ್ತಿ ಯಾರಪ್ಪ ಅಂದರೆ ಪುನೀತ್ ರಾಜ್ಕುಮಾರ್. ಮನುಷ್ಯ 1800 ಮಕ್ಕಳನ್ನ ಸಾಕ್ತಾಯಿದ್ರು ಒಬ್ರಿಗೂ ವಿಷಯ ಗೊತ್ತಿತ್ತಿದ್ದಾರೆ. ಬೇರೆ ನಟರು ಇದ್ದಾರೆ, 10 ರೂಪಾಯಿ ಕೊಟ್ಟರೆ 10,000 ರೂಪಾಯಿ ಅಡ್ವರ್ಟೈಸ್ಮೆಂಟ್ ತೊಗೊತಾರೆ. ಅವ್ನು 1800 ಮಕ್ಕಳನ್ನ ಸಾಕ್ಬಿಟ್ಟು ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ತೊಗೊಳ್ಳ, ಒಂದು ಪ್ರಾಪಗಂಡ ತೊಗೊಳ್ಳ ಅಂತ ಮನುಷ್ಯನ ನೆನೆಸ್ಕೊಂಡು ಅಂಥ ಮನುಷ್ಯನ ಹೆಸರು ಕಾರ್ಯಕ್ರಮ ನಡೆಸ್ತಾ ಇದ್ದಾರಲ್ಲ ಪುನೀತ್ ರಾಜ್ಕುಮಾರ್. ಅದಕ್ಕೆ ನಾವು ಹೆಮ್ಮೆ ಪಡಬೇಕು.
ಇದ್ರ ಜೊತೆಗೆ ವಿಕ್ಟರಿ ವಾಸು ಸರ್ ಹಿರಿಯ ನಿರ್ದೇಶಕರು, ನಟರು, ಅವ್ರ ಥರ ನಾನು ನಿಜವಾಗಿ ನೋಡ್ತಾ ಇದ್ದೀನಿ ಅಂತ ಎನರ್ಜೆಟಿಕ್ಕು, ಆಸೆಯ ಭಾವ, ಒಲವಿನ ಜೀವ ಹೇಳಿದ್ರೆ ಅಲ್ಲಿ ಜಯಂತಿ ಅಮ್ಮ ಬರ್ತಾಯಿದ್ರು. ಜಯಂತಿ ಅಮ್ಮ ಆ್ಯಕ್ಟಿಂಗು ನಿಮ್ಮ ಮಾಡಿಗೆ ಎಷ್ಟು ಮ್ಯಾಚ್ ಆಯಿತು ಸರ್. ಇದನ್ನೇನಾರು ಬಸವನ್ ಕುಮಾರ್ ಪಾಟೀಲ್ ಹೇಳಿದ್ರೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ನಾನು ಎಲ್ಲರಿಗೂ ಹೇಳೋ ವಿಷಯ, ನಿಮ್ಮ ಮಕ್ಕಳನ್ನ ನೃತ್ಯ ಕಲಿಸ್ಬೇಕು ಅಂತಿದ್ರೆ, ಸಂಗೀತ ಕಲಿಸ್ಬೇಕು ಅಂತಿದ್ರೆ ನಮ್ಮ ಐಟಮ್ ಕಳಿಸಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಬನ್ನಿ. ನನಗೆ ಮಾತಾಡೋಕ್ಕೆ ಅವಶ್ಯಕತೆ, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ದಿವ್ಯಾ ಅಂತ. ನಮ್ಮ ಬೆಸ್ಟ್ ಗುರು ನಾನು ಲೈಫಲ್ಲಿ ಸಿಕ್ಕಿದ್ರೆ, ನಾನು ದೇವರಂಥ ಮನುಷ್ಯ ಇವರು. ನಾನು ಇಷ್ಟು ಬೇಗ ಕಲಿತು ನಾನು ದೊಡ್ಡ ಸ್ಥಾನದಲ್ಲಿ ಬಂದು ನಾನು ಈ ಸ್ಟೇಜ್ ಪರ್ಫಾರ್ಮೆನ್ಸ್ ಸಿಕ್ಕೋ ಕಾರಣ ನಮ್ಮ ಗುರುನೇ. ನಮ್ಮ ಗುರು, ನಮ್ಮ ಮದರು, ಅವರ ಇಬ್ಬರು ಆಶೀರ್ವಾದ ಸಿಕ್ಕಿದ್ದಕ್ಕೆ ನಾನು ಈ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಇಲ್ಲ ನಮ್ಮ ಮುಂದೆ ಬರೋಕ್ಕೆ ಆಗ್ತಾ ಸಾಧ್ಯನೇ ಇರಲಿಲ್ಲ. ಇವರು ಸಿಕ್ಕಿರೋದು ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ವಾರದಿಂದ ಹೇಳ್ಕೊಟ್ರು, ನಾವು ಕಲ್ತಿದ್ದಿಲ್ಲ. ಬಟ್ ಇವಾಗ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ ಒಂದೇ ಇವರಿಂದನೇ. ಥ್ಯಾಂಕ್ ಯು ಗುರು, ನಿಮ್ಮಿಂದ ಎಲ್ಲ ನಾವು ಕಲ್ತಿದ್ದೀವಿ. ನಿಮ್ಮ ಆಶೀರ್ವಾದ ನಿಮ್ಮ ಸ್ಟೂಡೆಂಟ್ ಯಾವಾಗೂ ಸದಾ ಹಿಂಗೆ ಇರಲಿ, ನಿಮ್ಮ ವಯಸ್ಸು ಹಿಂಗೆ ದೊಡ್ಡ ಸ್ಥಾನಕ್ಕೆ ಹೋಗಲಿ ಅಂತ ದೇವ್ರ ಹತ್ರ ನಾವು ಕೇಳ್ಕೊತೀವಿ. ನಮ್ಗೆ ಯಾವಾಗೂ ನಿಮ್ಮ ಆಶೀರ್ವಾದ ಇರಲಿ, ಆಶೀರ್ವಾದ ಮಾಡ್ತಾಯಿರಲಿ ನಮಗೆಲ್ಲರಿಗೂ.